ದೆಹಲಿಯ ಜಂತರ್ ಮಂತರ್ನಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ಸೋನಂ ವಾಂಗ್ಚುಕ್ ಅವರನ್ನ ದೆಹಲಿ ಪೊಲೀಸರು ಹೊತ್ತೊಯ್ದಿದ್ದಾರೆ. ಅವರು ಪ್ರತಿಭಟನಾ ಮಾಡ್ತಾ ಇದ್ದಂತಹ ಸ್ಥಳದಿಂದ ಸೋನಂ ವಾಂಗ್ಚುಕ್ರನ್ನ ದೆಹಲಿ ಪೊಲೀಸರು ಹೊತ್ತೊಯ್ದಿರುವಂಥದ್ದು. ವಾಂಗ್ಚುಕ್ಗೆ ಬಿಳಿ ಬಟ್ಟೆಯನ್ನು ಸುತ್ತಿ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಅಲ್ಲಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು ಸೋನಂ ವಾಂಗ್ಚುಕ್. ಸದ್ಯ ಅವರ ಆರೋಗ್ಯದಲ್ಲಿ ಏರುಪೇರಾಗಿರುವ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂಥದ್ದು. ಮಫ್ತಿಯಲ್ಲಿ ಬಂದು ವಾಂಗ್ಚುಕ್ರನ್ನ ಕರೆದೊಯ್ದಿದ್ದಾರೆ ಪೊಲೀಸರು ಆಸ್ಪತ್ರೆಗೆ. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆದಿದೆ. ಸದ್ಯ ವಾಂಗ್ಚುಕ್ ಅವರನ್ನು ಸಫ್ದರ್ಜಂಗ್ನ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ. 21ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಸೋನಂ ವಾಂಗ್ಚುಕ್ ಅವರ ಪ್ರತಿಭಟನೆ ಏನಿತ್ತು, ಅವರು ಉಪವಾಸ ಸತ್ಯಾಗ್ರಹವನ್ನು ಏನು ಮಾಡ್ತಾ ಇದ್ದಾರೆ, ಅದು ಇವತ್ತಿಗೆ 21ನೇ ದಿನಕ್ಕೆ ಕಾಲಿಟ್ಟಿದೆ. 21 ದಿನಗಳಿಂದ ಉಪವಾಸ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅವರ ಆರೋಗ್ಯ ಹದಗೆಡ್ತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು, ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದರೆ, ಹೆಚ್ಚು ಕಡಿಮೆ ಆದರೆ ಬಲವಂತವಾಗಿ ಆದರೂ ನಾವು ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಬೇಕಾಗತ್ತೆ ಅನ್ನೋದನ್ನು ಹೇಳಿತ್ತು. ಈಗ ಆಗಿರೋದು ಕೂಡ ಅದೇ. ದೆಹಲಿ ಪೊಲೀಸರು ಅಲ್ಲಿಗೆ ತೆರಳಿ ಅವರನ್ನು ಬಿಳಿ ಬಟ್ಟೆಗಳನ್ನೆಲ್ಲ ಅಡ್ಡ ಹಿಡಿತಾ ಇದ್ದಿದ್ದನ್ನು ನೋಡಿದ್ರಿ ನೀವು. ಅದು ವಾಂಗ್ಚುಕ್ ಅವ್ರು ಕಾಣಬಾರ್ದು ಅಂತ ಹಿಡಿದಿದ್ದಲ್ಲ, ಆ ಬಿಳಿ ಬಟ್ಟೆಗಳನ್ನು ಅಡ್ಡ ಹಿಡಿತಿದ್ದು ಯಾರು ನುಗ್ಗಬಾರ್ದು ಏಕಾಏಕಿ ಅವರು ಅದನ್ನು ತಡೆಯೋದಕ್ಕೆ ಅನ್ನುವ ಕಾರಣಕ್ಕೆ ಆ ಬಿಳಿ ಬಟ್ಟೆಗಳನ್ನು ಅಡ್ಡ ಹಿಡಿದು ಅವರನ್ನು ಅಲ್ಲಿಂದ ಕರೆದುಕೊಂಡು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂಥದ್ದು. ಸಫ್ದರ್ಜಂಗ್ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಹೈಕೋರ್ಟ್ ಆದೇಶ, ವೈದ್ಯಕೀಯ ತಜ್ಞರ ಸಲಹೆಯಂತೆ ಈ ಕ್ರಮವನ್ನು ಕೈಗೊಳ್ಳಲಾಗಿರುವಂಥದ್ದು. ಪ್ರತಿಭಟನಾಕಾರರು ಶಾಂತಿಯುತವಾಗಿ ಕೂಡಲೇ ಸ್ಥಳವನ್ನು ಖಾಲಿ ಮಾಡಬೇಕು. ಪ್ರಕಟಣೆಯ ಮೂಲಕ ಪೊಲೀಸರು ಪ್ರತಿಭಟನಾ ನಿರತರಿಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಅಲ್ಲಿ ಸಿಜೆಪಿ ಪಕ್ಷದ ಸದಸ್ಯರು ಸೇರಿದಂತೆ ನೂರಾರು ಜನ ಪ್ರತಿಭಟನೆಯಲ್ಲಿ ದಿನನಿತ್ಯ ಬಂದು ಭಾಗಿಯಾಗ್ತಾ ಇರುವಂಥದ್ದು. ಅವ್ರಿಗೂ ಕೂಡ ಈಗ ಸ್ಥಳವನ್ನು ಖಾಲಿ ಮಾಡಿ ಅಂತೇಳಿ ಪೊಲೀಸರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.